ಇನ್ನು ಈ ಡಿ.ಕೆ. ಶಿವಕುಮಾರ್ ಜೊತೆಗೆ ಕಿತ್ತಾಟವನ್ನ ಅಲ್ಲಗಳೆದಿರೋದು ಒಂದು, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿ.ಕೆ.ಶಿ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ, ಆದ್ರೆ ಅದ್ರಲ್ಲಿ ತಪ್ಪೇನಿಲ್ಲ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸ್ಟೇಟ್ಮೆಂಟ್ ಕೊಟ್ಟಿರೋದು, ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಖುದ್ದು ಹೇಳಿದ್ದಾರೆ. ಅವರು ಆಕಾಂಕ್ಷಿ ಹೌದು, ಆದ್ರೆ 2.5 ವರ್ಷಕ್ಕೆ ಈ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರಗಳೇನು ಕೇಳಿ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಅಂದಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸೋದಕ್ಕೆ ಮಾತ್ರ ಸೂಚನೆ ಇದೆ. ಕೆಲವು ಶಾಸಕರು ಸದಾ ಡಿ.ಕೆ.ಶಿಯನ್ನ ಬೆಂಬಲಿಸ್ತಾರೆ ಅಂತ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಅದರ ಜೊತೆಯಲ್ಲಿ ಈ ಮಾತಿಗೆ ಮತ್ತಷ್ಟು ಆಡ್ ಆನ್ ಆಗಿದ್ದು ಅಂತಂದ್ರೆ ಸ್ವಾಮೀಜಿಗಳ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ಸ್ಟೇಟ್ಮೆಂಟ್ಗಳು. ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರ. ಆದ್ರೆ ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ. ಆ ಭೇಟಿಗೂ ಮುನ್ನ ನೀಡಿರುವಂತ ಸ್ಪಷ್ಟ ಸಂದೇಶ ಇದು. ಈ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಒಂದು ಕ್ಲಿಯರ್ ಆಗುತ್ತೆ, ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಸಿಎಂ ಹೇಳ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಅಂತ ಚರ್ಚೆಗಳು ನಡೀತಾ ಇದೆ. ಆಕಾಂಕ್ಷಿ ಹೌದು, ಡಿ.ಕೆ. ಶಿವಕುಮಾರ್ ಆಕಾಂಕ್ಷಿ ಹೌದು, ಆದ್ರೆ ಅವರು ಸಿಎಂ ಆಗೋದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳೋ ಮೂಲಕ ವಿರೋಧಿಗಳ ಬಾಯಿ ಮುಚ್ಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. 5 ವರ್ಷವೂ ಕೂಡ ನಾನೇ ಸಿಎಂ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಈ ಕಾಂಗ್ರೆಸ್ನ ಶಾಸಕರ ಜೊತೆ 2 ಸುತ್ತಿನ ಸಭೆಯನ್ನ ಸುರ್ಜೇವಾಲಾ ನಡೆಸಿದ್ರು. ಅದರ ಸಂದರ್ಭದಲ್ಲೂ ಕೂಡ ಈ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಸಿಎಂ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಂತ ಒಂದು ವಿಚಾರ ಅಂತಂದ್ರೆ ಸಿಎಂ ಬದಲಾವಣೆಯ ವಿಚಾರ, ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ. ಅದ್ಯಾವುದೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಎಲ್ಲ ಹಾಗಾದ್ರೆ ವಿವಾದಗಳಿಗೆ ಅಥವಾ ಒಂದು ಚರ್ಚೆಗಳಿಗೆ ಸಿಎಂ ಹಾಗಾದ್ರೆ ಫುಲ್ ಸ್ಟಾಪ್ ಇಟ್ರಾ ಅನ್ನುವಂಥ ಪ್ರಶ್ನೆ, ಅಥವಾ ಇದು ಆರಂಭನ? ಪೊಲಿಟಿಕಲಿ ಯಾವ ರೀತಿ ಇದು ಚರ್ಚೆ ಆಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತ್. ಅಶ್ವಿನಿ, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಜಟಾಪಟಿ, ಆ ಒಂದು ಜಂಗಿ ಕುಸ್ತಿ ಕಾಂಗ್ರೆಸ್ ಪಾಳ್ಯದಲ್ಲೇ ಜೋರಾಗೆ ನಡೀತಾ ಇದೆ. ಆದರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದು ಹೇಳಿದ್ರೆ, ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತು ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಂತಹ ನಾಯಕರು, ಸಚಿವರು ಈಗೆಲ್ಲ ಒಂದು ಕಡೆಗೆ ಸೈಲೆಂಟ್ ಆಗಿದ್ದಾರೆ. ಇದಾದರೆ ಅವರು ಬೆಂಬಲಿಗರು ಸೈಲೆಂಟ್ ಆಗಿರುವ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಆಂತರಿಕವಾಗಿ ಒಂದಷ್ಟು ತಂತ್ರಗಾರಿಕೆಗಳನ್ನು ಮಾಡುವಂಥ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ನೇರವಾಗಿ ಅಖಾಡವನ್ನು ಪ್ರವೇಶ ಮಾಡಿದ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಇದು 2ನೇ ಬಾರಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರೋಂಥದ್ದು. ಒಂದು, ರಾಜ್ಯದಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋಂಥ ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟರು. ಮತ್ತೊಂದು ಕಡೆಗೆ ಇದೀಗ ಹೈಕಮಾಂಡ್ ಅಂಗಳದಲ್ಲೇ ನಿಂತ್ಕೊಂಡು, ಅಂದರೆ ದೆಹಲಿ ಅಂಗಳದಲ್ಲಿ ನಿಂತ್ಕೊಂಡು ಅಲ್ಲೂ ಕೂಡ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಭಾಳ ಸ್ಪಷ್ಟವಾಗಿ ಮಾಡಿರುವಂಥದ್ದು. ಮತ್ತು ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅಧಿಕಾರ ಹಂಚಿಕೆ ಸೂತ್ರ ಜಾರಿ ಆಗಬೇಕು ಅನ್ನೋಂಥದ್ದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಒಂದು ವೇಳೆ ಅವರು ಒಪ್ಪಿದ್ರೆ ಮಾತ್ರ ಮುಂದಿನ ಚರ್ಚೆಗಳಾಗಬಹುದು ಅನ್ನೋಂಥ ಚರ್ಚೆಗಳು ಸಿಎಂ ಸಿದ್ದರಾಮಯ್ಯವರ ಆಪ್ತವಲಯದಲ್ಲಿ ಕೇಳಿ ಬರ್ತಾ ಇರೋಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತವಾದಂಥ ತೀರ್ಮಾನಗಳಾಗಬೇಕು ಅಂತಂದು ಹೇಳಿದ್ರೆ ಅವರನ್ನು ಪರಿಗಣಿಸಿಯೇ ಮುಂದಿನ ಲೆಕ್ಕಾಚಾರ ಆಗಬೇಕು ಅನ್ನೋಂಥ ಅಭಿಪ್ರಾಯಗಳು ಇರುವಂಥದ್ದು. ಮತ್ತು ಇತ್ತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಅವರ ಆಪ್ತವಲಯದಲ್ಲಿ ಗುರುತಿಸಿಕೊಂಡ್ರ ನಾಯಕರು ಕೂಡ ಕೊನೆಯ ಹಂತದ ಪ್ರಯತ್ನಗಳು ಕೂಡ ನಾವು ನಡೆಸ್ತಾ ಇದ್ದೇವೆ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಮೊದಲಿಂದನೂ ಕೂಡ ನಡೀತಾ ಬಂದಿರುವಂಥ ಚರ್ಚೆ. ಆದರೆ ಮೊನ್ನೆಯಿಂದ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಅಖಾಡದಲ್ಲಿ ಇದ್ದುಕೊಂಡು ನಾನೇ ಮುಖ್ಯಮಂತ್ರಿ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತೇನೆ ಅನ್ನೋಂಥ ಸಂದೇಶವನ್ನು ಕೊಟ್ಟಿರುವಂಥ ನೋಡಿದ್ರೆ ಎಲ್ಲ ಒಂದು ಕಡೆಗೆ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಇಕ್ಕಟ್ಟಿಗೆ ಸಿಲಿಸುವ ಪ್ರಯತ್ನವ ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತೇನಂತಂದು ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ. ಆದರೆ ಒಂದಷ್ಟು AICC ಮಟ್ಟದಲ್ಲಿರುವಂತಹ ನಾಯಕರು ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಹೇಳಿಕೆ
ಹೇಳಿಕೆಗಳನ್ನು ಕೊಡುವಂಥ ಅನಿವಾರ್ಯತೆ ಪರಿಸ್ಥಿತಿ ಬಂತ ಅನ್ನೋಂಥ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇರೋಂಥದ್ದು. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುನ್ನವೇ CM ಸಿದ್ದರಾಮಯ್ಯನವರಿಗೆ ಕೊಟ್ಟಂಥ ಸಂದೇಶ ಬಹಳ ಸ್ಪಷ್ಟವಾಗಿತ್ತು. ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಹೈಕಮಾಂಡ್ ತಮ್ಮನ್ನು ಪರಿಗಣಿಸಿಯೇ ಮಾಡಬೇಕು ಅಂತಹ ಒಂದು ಚರ್ಚೆಗಳು ಇರುವಂಥದ್ದು. ಜೊತೆಗೆ ಸಹಜವಾಗಿ DCM DK ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯನವರು ಮೇಲ್ನೋಟಕ್ಕೆ ಒಂದಾಗಿದ್ದರೂ ಕೂಡ ರಾಜಕೀಯ ಕಾರಣ ರಾಜ್ಯ ಕಾರಣಕ್ಕಾಗಿ ಒಂದಷ್ಟು ತೀರ್ಮಾನಗಳು ಒಂದಾದಂಥ ಸಂದರ್ಭದಲ್ಲೂ ಕೂಡ ಕುರ್ಚಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾರೆ. CM ಸಿದ್ದರಾಮಯ್ಯ ಅವರು ತಾವು ಮುಂದುವರಿಕೆ ಏನು ಬೇಕೋ ಆ ಪ್ರಯತ್ನಗಳನ್ನು ಮಾಡೇ ಮಾಡ್ತಾರೆ. ಇದು ಸಹಜ. ಯಾಕಂದರೆ ರಾಜಕಾರಣದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ. ಇದೇ ಮಾತನ್ನು ಅನೇಕ ಬಾರಿ CM ಸಿದ್ದರಾಮಯ್ಯ ಅವರು ಸೇರಿದಂತೆ ಕೆಲವೊಂದು ಹಿರಿಯ ನಾಯಕರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ಮುನ್ನ CM ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಕ್ರಾಂತಿಯ ವಿಚಾರಕ್ಕೆ ಇದು ಮುನ್ನುಡಿಯ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಅಶ್ವಿನಿ. ಓಕೆ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮ್ಮ ಜೊತೆ ಮದ್ದೂರು ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಉದಯ್ ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಸಿಎಂ ಈಗ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರೋದು, ಸಿಎಂ ಬದಲಾವಣೆ ಇಲ್ಲ, 5 ವರ್ಷವೂ ಕೂಡ ನಾನೇ ಸಿಎಂ ಅನ್ನುವಂತಹ ಮಾತನ್ನ ದೆಹಲಿಯಲ್ಲಿ ಹೇಳಿದ್ದಾರೆ. ಏನ್ ಮೆಸೇಜ್ ಪಾಸ್ ಆಗ್ತಾ ಇದೆ ಈ ಸ್ಟೇಟ್ಮೆಂಟ್ ಮೂಲಕ? ನೋಡಿ, ಈಗ ಎಲ್ಲಾ ಶಾಸಕರು ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಬೇಡ ಅನ್ನುವಂತ ಪ್ರಶ್ನೆ ಇಲ್ವಲ್ಲ. ಯಾರು ಅವ್ರ ಬಗ್ಗೆ ಇವ್ರು ಸರಿ ಇಲ್ಲ ಬೇಡ ಅನ್ನುವಂತ ಪ್ರಶ್ನೆ ಇಲ್ವಲ್ಲ. ಅವರು ಪ್ರಶ್ನಾತೀತ ನಾಯಕ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆನೇ ಇಲ್ವಲ್ಲ. ಯಾಕೆ ನೀವು ಸುಮ್ನೆ ಊಹಾಪೋಹ ಸೃಷ್ಟಿ ಮಾಡ್ತೀರಾ? ಒಂದ್ ಕಡೆಯಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಸಿಎಂ ಅನ್ನುವಂತ ವಿಚಾರಗಳಿದ್ರು, ಅದ್ರ ಬಗ್ಗೆ ಫ್ಯೂಚರ್ ಅಲ್ಲಿ ಹೋಗ್ಬೋದು, ಅದು ಹೇಳಲಿಕ್ಕಾಗಲ್ಲ. ಬಟ್ ಇವತ್ತಿಗೆ ಅವ್ರ ನಾಯಕತ್ವ ಪ್ರಶ್ನೆ ಮಾಡುವಂತ ಪ್ರಶ್ನೆ ಇಲ್ಲ. ಆತರ ಯಾರು ಇವತ್ತವರೆಗೂ ಶಾಸಕರಾಗ್ಲಿ ಯಾವುದೇ ನಾಯಕರಾಗ್ಲಿ ಅವ್ರು ಬೇಡ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಇವತ್ತವರೆಗೂ ಯಾರು ಹೇಳಲಿಲ್ಲ. ಸೊ ಹಂಗಿದ್ಮೇಲೆ ಅಂತ ಪ್ರಶ್ನೆ ಉದ್ಭವಿಸೋದಿಲ್ವಲ್ಲ. ರೈಟ್. ಅದರ ಜೊತೆಯಲ್ಲಿ ಈಗ ದೆಹಲಿ ಭೇಟಿ ಮಾಡಿರೋದು ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅನ್ನುವಂತ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು. DK ಶಿವಕುಮಾರ್ ಕೂಡ ಹೋಗಿರೋದು ಅದೇ ವಿಚಾರಕ್ಕೆ ಅನ್ನುವಂತ ವಿಚಾರಗಳಿದ್ವು. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು ಸುದ್ದಿ. ಯಾವುದೇ ನಾಯಕತ್ವದ ವಿಚಾರ ಚರ್ಚೆ ಹೋಗಿಲ್ಲ. ಉಪಮುಖ್ಯಮಂತ್ರಿಗಳು ಅವರ ಇಲಾಖೆ ಯಾರು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮೀಟಿಂಗ್ ಎಲ್ಲ ಫಿಕ್ಸ್ ಆಗಿತ್ತು, ಅದು ಆ ವಿಚಾರದಲ್ಲಿ ಹೋಗಿದ್ರು. ಅದು ಬಿಟ್ಟು ಪಕ್ಷ ಸಂಘಟನೆ ಬಗ್ಗೆ ಕೆಲವು ಚರ್ಚೆಗಳು ಏನಾದ್ರು ಇದ್ರೆ ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. MLCದು ಏನೋ ಇತ್ತು, ಅದ್ರ ಬಗ್ಗೆ ಮಾತುಕತೆ ಇದ್ರೆ ಇರ್ತದೆ. ಅಷ್ಟು ಬಿಟ್ರೆ ನಾಯಕತ್ವದ್ದು ಪ್ರಶ್ನೆನೇ ಬರುದಿಲ್ಲ. ಅದೆಲ್ಲ ಸುಳ್ಳು ಸುದ್ದಿ ಅಂತ ಅನ್ಕೊಂಡಿದ್ದೀನಿ. ರೈಟ್. ಉದಯ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳೋ ಮೂಲಕ ಈ ಎಲ್ಲ ಊಹಾಪೋಹಗಳಿಗೆ ಜೊತೆಯಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆಗಳಿಗೆ ಇದೆಲ್ಲವೂ ಕೂಡ ಹರಿದಾಡ್ತಾ ಇರೋದ್ರ ನಡುವೆ ಸಿಎಂ ನೀಡಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ನಾನೇ ಅಧಿಕಾರದಲ್ಲಿ ಇರ್ತೇನೆ, 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೇನೆ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ರಾಜಕೀಯವಾಗಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಎಲ್ಲ ಚರ್ಚೆಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಸ್ಟೇಟ್ಮೆಂಟ್. ಇನ್ನು ಮುಂದೆ ಯಾರೂ ಕೂಡ ಶಾಸಕರಾಗಲಿ ಅಥವಾ ಸಚಿವರಾಗಲಿ ಇಂಥ ವಿಚಾರಗಳನ್ನು ಎತ್ತಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ